ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಉಪ್ಪರಪೇಟೆಯಲ್ಲಿ ಜೀವಂತ ನವಜಾತು ಹೆಣ್ಣು ಶಿಶು ಪತ್ತೆ. ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ 70ನೇ ವಯಸ್ಸಲ್ಲಿ ಮಗುವನ್ನು ಎತ್ತ ಆ ತಾಯಿ ಮುದ್ದ ಕಂದನ ಕಂಡು ದಂಪತಿ ಕುಣಿದು ಕುಪ್ಪಳಿಸಿದರೆ, ಇಲ್ಲೊಬ್ಬ ತಾಯಿ ಜೀವಂತವಾಗಿರುವ ಹೆಣ್ಣು ನವಜಾತ ಶಿಶುವನ್ನು ಗಿಡಗಳ ಪದಿಯಲ್ಲಿ ಬಿಸಾಡಿ ಹೋಗಿರುವ ಅಮಾನವೀಯ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮದ ಗಿಡಗಳ ಪೊದೆಯಲ್ಲಿ ಜೀವಂತವಾಗಿರುವ ನವಜಾತ ಶಿಶುವನ್ನು ಬಟ್ಟೆಯೊಂದರಲ್ಲಿ ಸುತ್ತಿ ಬಿಸಾಡಿದ್ದು, ಇಂದು ಬೆಳಗಿನ ಜಾವ ಮಗು ಅಳುತ್ತಿರುವುದನ್ನು ಕಂಡ ಗ್ರಾಮಸ್ಥರು ಕೂಡಲೇ ಮಗುವನ್ನು ಎತ್ತಿಕೊಂಡು ಇರುವೆಗಳು ಕಚ್ಚಿದ ಆ ಮಗುವನ್ನು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೂಡಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ದ್ರಾಕ್ಷಾಯಣಿ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು, ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಅಂಬಿಕಾ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸದಸ್ಯರಾದ ಜಯಶ್ರೀ ಮತ್ತು ಅಂಬಿಕಾ, ಚಿಂತಾಮಣಿ ಮಕ್ಕಳ ಸಹಾಯವಾಣಿಯ ಸುನೀತಾ ಮತ್ತು ಶಾಲಿನಿ, ಮಹಿಳಾ ಸಾಂತ್ವನ ಕೇಂದ್ರದ ಯಶೋಧ ಮತ್ತು ಕಾಮಾಕ್ಷಿ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಯೂ ಸಹ ಆಸ್ಪತ್ರೆಗೆ ಧಾವಿಸಿ ಬಂದು ಮಗುವಿನ ಆರೈಕೆ ಮಾಡುವಲ್ಲಿ ಯಶಸ್ವಿಯಾದ ನಂತರ ಜೀವಂತವಾಗಿ ಸಿಕ್ಕ ನವಜಾತ ಹೆಣ್ಣು ಶಿಶು ಮಗುವನ್ನು ಹೆಚ್ಚಿನ ಆರೈಕೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೇ ಅಕ್ಟೋಬರ್ 13ರಂದು ಬೆಳಗ್ಗೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಬಳಿ ತಿಮ್ಮನಕುಂಟೆಯ ಸಮೀಪ ಗಿಡಗಳ ಮಧ್ಯೆ ಮೃತಪಟ್ಟಿರುವ ನವಜಾತ ಶಿಶುವೊಂದು ಪತ್ತೆಯಾದ 10 ದಿನಗಳ ನಂತರ ಮತ್ತೊಂದು ಜೀವಂತ ನವಜಾತ ಶಿಶುವನ್ನು ಗಿಡಗಳ ಪೊದೆಯಲ್ಲಿ ಬಿಸಾಡುವ ಮೂಲಕ ಅಮಾನವೀಯವಾಗಿ ನಡೆದುಕೊಳ್ಳುತ್ತಿರುವ ಬಗ್ಗೆ ಸಾರ್ವಜನಿಕರು ತೀವ್ರ ಅಸಮಾಧಾನ ಸಹ ವ್ಯಕ್ತಪಡಿಸಿದ್ದಾರೆ. ಇಲ್ಲ ನಾವು ಎಲ್ಲಿ ನೋಡಿ